ಇವಾಗ ನಾವು ಇಲ್ಲಿ ಅಣ್ಣಮ್ಮನ ಕರೆಸಿದ್ದಾರೆ ಅತ್ತಿ ಬೆಲೆಯಲ್ಲಿ. ಇವಾಗ ಎಲ್ಲರೂ ಅದನ್ನ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಎಲ್ಲರೂ ಹೋಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫ್ಯಾಮಿಲಿ ಮ್ಯಾನ್. ಸೊ ಇವತ್ತು ನೋಡಿ ನಮ್ಮ ಮಾವ ಬಂದಿರೋ ನೋಡಿ, ವಿಡಿಯೋ ಇನ್ನೂ ಸ್ಟಾರ್ಟ್ ಮಾಡ್ತಿಲ್ಲ, ಆಲ್ರೆಡಿ ನಮ್ಮ ಮಾವ ಬಂದು ಹೇಳಕ್ತಾ ಇದ್ದಾರೆ. ಇವರೇ ನಮ್ಮ ಮಾವ. ಸೊ ಇವತ್ತು ಅಣ್ಣಮ್ಮ ಕೂರಿಸಿದ್ದಾರೆ ಅತ್ತಿ ಬೆಲೆಯಲ್ಲಿ. ಅಣ್ಣಮ್ಮ, ಪಟ್ಟಾಳಮ್ಮ ಹಾಗೂ ಮಾರಮ್ಮ, ಮೂರು ದೇವರುಗಳಿದೆ. ತುಂಬಾ ಗ್ರ್ಯಾಂಡ್ ಇರುತ್ತಂತೆ. ಸೊ ಅದನ್ನ ಕವರ್ ಮಾಡಕ್ಕೆ ಈ ವ್ಲಾಗ್ ಅಲ್ಲಿ ಟ್ರೈ ಮಾಡ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ನಮ್ಮ ಜೊತೆ ನಮ್ಮ ಅತ್ತೆ ಮಾವ ಇಬ್ರು ಬರ್ತಿದ್ದಾರೆ. ನನಗೆ ನಾವೆಲ್ಲ ರೆಡಿಯಾಗಿ ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮೂರು ಹಬ್ಬ. ಸೊ ಅಲ್ಲಿ ಅಣ್ಣಮ್ಮ, ಮಾರಮ್ಮ ಎಲ್ಲ ಇರುತ್ತೆ. ಸೊ ಬನ್ನಿ ಹೋಗೋಣ. ಇವಾಗ ನಾವು ಇಲ್ಲಿ ಅಣ್ಣಮ್ಮನ ಕರೆಸಿದ್ದಾರೆ ಅತ್ತಿ ಬೆಲೆಯಲ್ಲಿ. ಇವಾಗ ಎಲ್ಲರೂ ಅದನ್ನ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಎಲ್ಲರೂ ಹೋಗೋಣ. ಹೋಗೋಣ. ಕಾರಲ್ಲಿದೆ, ಕಾರಲ್ಲಿದೆ ಕೆಳಗಡೆ. ಬನ್ನಿ ಎಲ್ಲರೂ ಹೋಗೋಣ. ಎಲ್ಗೆ ಹೋಗ್ತೇವೆ ಮಗ? ಮಾಮಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರೋಣ. ಓಕೆ, ಸಮಯ ಈಗ 9:30 ಆಗಿದೆ ನೈಟು. ಆದರೂ ತುಂಬ ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಆದಷ್ಟು ಕ್ಯಾಪ್ಚರ್ ಮಾಡಕ್ಕೆ ನೋಡೋಣ. ಬ್ಲಾಗ್ ತುಂಬ ವಿಶೇಷವಾದ್ದು, ಯಾಕಂದರೆ ನಮ್ಮ ಅತ್ತಿಬೆಲೆ ಗ್ರಾಮ ದೇವತೆ ಊರ ಹಬ್ಬ ಸಂಭ್ರಮಕ್ಕೆ ನಾವು ಭೇಟಿ ಕೊಡ್ತಿದ್ದೀವಿ. ಸೊ ನಿಮಗೂ ನಮ್ಮ ಅನುಭವ ಹೇಗಿತ್ತು ಅಂತ ಹೇಳ್ತೀವಿ, ಬನ್ನಿ. ನಮ್ಮ ಊರಿನ ಆರಾಧ್ಯ ದೇವತೆಗಳಾದ ಮಾರಮ್ಮ, ಪಟಾಲಮ್ಮ ಹಾಗೂ ಅಣ್ಣಮ್ಮ ದೇವಿಯರ ಊರ ಹಬ್ಬಕ್ಕೆ ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದರು. ದೇವಿಯರ ಕರೆಯನ್ನು ಸ್ವೀಕರಿಸಿ ಇಂದು ನಾವು ದೇವಸ್ಥಾನಕ್ಕೆ ಭೇಟಿ ನೀಡಲು ಹೊರಟಿದ್ದೀವಿ. ಊರಹಬ್ಬ ಅಂದರೆ ಕೇವಲ ಒಂದು ಹಬ್ಬ ಅಲ್ಲ ಸ್ನೇಹಿತರೆ, ಅದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಊರಿನ ಒಗ್ಗಟ್ಟು ಮತ್ತು ನಮ್ಮ ದೇವರ ಮೇಲಿರೋ ಭಕ್ತಿಯ ಪ್ರತೀಕ. ದೇವಸ್ಥಾನದ ಹತ್ತಿರ ಬರ್ತಿದ್ದಂತೆ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಕಾಣಿಸ್ತಿತ್ತು. ಜನರ ಸಂಭ್ರಮ, ದೇವಸ್ಥಾನದ ಅಲಂಕಾರ, ಭಕ್ತರ ಓಡಾಟ, ಪೂಜೆಯ ಸದ್ದು ಇದೆಲ್ಲವೂ ಸೇರಿ ತುಂಬಾ ಅದ್ಭುತವಾದ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ನಾವು ದೇವಸ್ಥಾನದ ಒಳಗೆ ಹೋಗಿ ಮಾರಮ್ಮ, ಪಟಾಲಮ್ಮ ಹಾಗೂ ಅಣ್ಣಮ್ಮ ದೇವಿಯರ ದರ್ಶನ ಪಡೆದೆವು. ದೇವಿಯರ ಅಲಂಕಾರವನ್ನು ನೋಡಿದ ಕ್ಷಣಕ್ಕೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಮತ್ತು ಭಕ್ತಿ ಭಾವ ಮೂಡಿತು. ದೇವಿಯರ ರೂಪವನ್ನು ಕಣ್ಣು ತುಂಬಿಕೊಂಡು ಮನಸ್ಸಿನಲ್ಲಿದ್ದ ಎಲ್ಲಾ ಬೇಡಿಕೆಗಳನ್ನು ದೇವಿಯ ಮುಂದೆ ಹೇಳಿಕೊಂಡೆವು. ದೇವಿಯರ ದರ್ಶನ ಪಡೆದಾಗ ಸಿಗುವ ಆ ಸಂತೋಷವನ್ನು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಮನಸ್ಸು ತುಂಬಾ ಶಾಂತವಾಗುತ್ತೆ. ದೇವಿಯರ ಕೃಪೆ ನಮ್ಮ ಮೇಲೆ ಸದಾ ಇರಲಿ, ನಮ್ಮ ಕುಟುಂಬಕ್ಕೆ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡೆವು. ದರ್ಶನದ ನಂತರ ನಾವು ದೇವರಿಗೆ ಮಡಲಕ್ಕೆಯನ್ನು ಸಮರ್ಪಿಸಿದೆವು. ನಮ್ಮ ಹಿರಿಯರು ನಡೆದುಕೊಂಡು ಬಂದಿರುವ ಸಂಪ್ರದಾಯಗಳನ್ನು ನಾವು ಕೂಡ ಗೌರವದಿಂದ ಮುಂದುವರೆಸಿಕೊಂಡು ಹೋಗಬೇಕು, ಅದು ನಮ್ಮ ಕರ್ತವ್ಯ. ದೇವರಿಗೆ ಮಡಿಲಕ್ಕಿ ಕೊಡುವುದು ನಮ್ಮ ಭಕ್ತಿ, ನಂಬಿಕೆ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಸುಂದರ ಸಂಪ್ರದಾಯ. ದೇವಿಯ ಆಶೀರ್ವಾದ ಪಡೆದು ಮನಸ್ಸು ತುಂಬಾ ಸಂತೋಷದಿಂದ ದೇವಸ್ಥಾನದ ವಾತಾವರಣ ಸವಿಯುತ್ತಾ ಇದ್ವು. ಅದಾದ ನಂತರ ಊರ ಹಬ್ಬದ ಪ್ರಮುಖ ಆಕರ್ಷಣೆಯಾದ ಕರಗವನ್ನು ವೀಕ್ಷಿಸುವ ಸಮಯ ಬಂತು. ಕರಗವನ್ನು ನೋಡಲು ಸಾಕಷ್ಟು ಜನರು ಸೇರಿದ್ದರು. ಎಲ್ಲರ ಮುಖದಲ್ಲೂ ಸಂಭ್ರಮ, ಭಕ್ತಿ ಮತ್ತು ಕುತೂಹಲ ಕಾಣಿಸ್ತಿತ್ತು. ಕರಗದ ಸಾಂಪ್ರದಾಯಿಕ ವೈಭವ, ಜನರ ಭಕ್ತಿ, ವಾದ್ಯಗಳ ಸದ್ದು ಮತ್ತು ಹಬ್ಬದ ಸಂಭ್ರಮ ಎಲ್ಲವೂ ಸೇರಿ ಆ ಕ್ಷಣವನ್ನು ಇನ್ನಷ್ಟು ವಿಶೇಷವಾಗಿಸಿತು. ನಾವು ಕೂಡ ಕರಗವನ್ನು ನೋಡಿ ತುಂಬಾ ಸಂತೋಷ ಪಟ್ಟೆವು.
ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ದರ್ಶನ ತುಂಬಾ ಚೆನ್ನಾಗಾಯ್ತು. ಪ್ರಸಾದ, ದೇವ್ರ ದರ್ಶನ, ದೇವಿ ದರ್ಶನ ಎಲ್ಲ ಚೆನ್ನಾಗಾಗಿ ಪ್ರಸಾದ ತಿನ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ. ಕರ್ಗಾನು ಇತ್ತು, ಕರೆಕ್ಟ್ ಟೈಮ್ಗೆ ಹೋಗಿದ್ವಿ, ಕರ್ಗಾನು ನೋಡಿದ್ವಿ. ಇವಾಗ ಎಷ್ಟು ಒಂದೆರಡು ಮಾತಾಡ್ತಾ ಎಲ್ಲರೂ ವ್ಲಾಗ್ ನೋಡಿ ಹೆಂಗೆ ಇತ್ತು ಊರ ಹಬ್ಬ ಅಂತ ಎಂಜಾಯ್ ಮಾಡಿ. ಎಲ್ಲ ಚೆನ್ನಾಗಾಯ್ತು, ದೇವ್ರ ದರ್ಶನ ಚೆನ್ನಾಗಾಯ್ತು. ಅಣ್ಣಮ್ಮ, ಮಾರಮ್ಮ, ಪಟಾಲಮ್ಮ ಎಲ್ಲ ದೇವ್ರದ್ದು ದರ್ಶನ ಆಯಿತು. ನಮ್ಮ ರಿದಾನ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಆನಲ್ಲಿಡಿ. ಇವಾಗ ತಾನೇ ಮನೆಗೆ ಬಂದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಹಂಗೆ ನಮ್ಮ ಅತ್ತೆಯವ್ರಿಗೆ ಒಂದು ಚಿಕ್ಕ ಸನ್ಮಾನ ಮಾಡಿದ್ರು. ಆ ಸನ್ಮಾನ ಮುಗಿಸ್ಕೊಂಡು ಓಡ್ತಾ ಇರೋ ಟೈಮಲ್ಲಿ ಕರ್ಗ ಬಂದಿತ್ತು. ಕರ್ಗಾನು ನೋಡಿದ್ವಿ. ಒಂದು 15 ನಿಮಿಷ ದೇವ್ರ ನೃತ್ಯ ಮಾಡ್ತು. ಜಿಡಿ ಮಳೆನೂ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ವಾತಾವರಣ. ಫುಲ್ ಪಾಸಿಟಿವ್ ವೈಸ್ ಇತ್ತು. ನನ್ನ ಮಗನೂ ಡ್ಯಾನ್ಸ್ ಆಡಿಕೊಂಡು ಮಮ್ಮಿ ಡ್ಯಾನ್ಸ್ ಮಾಡ್ತಾ ಮಗ ಅಲ್ಲಿ ಮಾಮಿ ಡ್ಯಾನ್ಸ್ ನೋಡಿಕೊಂಡು ಅವನು ಸ್ವಲ್ಪ ಡ್ಯಾನ್ಸ್ ಮಾಡಿ ಈಗ ಮನೆಗೆ ಬಂದ್ವಿ. ಈಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರ್ಯಾರು ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸೈನಿಂಗ್ ಆಫ್. ಬಾಯ್. ಪಪ್ಪಿ ಕೊಡು ಮಗನೇ. ಪಪ್ಪಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.